ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇವದುರ್ಗ ತಾಲೂಕಿನ ಮುಂಡರಗಿ ಕಾರ್ಯಕ್ಷೇತ್ರದಲ್ಲಿ ಮಾಶಾಸನ ಫಲಾನುಭವಿಯಾದ ಶ್ರೀಮತಿ ರೇಣುಕಮ್ಮ ಅವರಿಗೆ ವಾತ್ಸಲ್ಯ ಮನೆ ನಿರ್ಮಿಸಿ ಹಸ್ತಾಂತರಿಸುವ ಕಾರ್ಯಕ್ರಮ ಬುಧವಾರ ಜರುಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೊಪ್ಪಳ ಪ್ರಾದೇಶಿಕ ನಿರ್ದೇಶಕರು ಆದ ಚಂದ್ರಶೇಖರ್ ಜೆ ಅವರು, ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ನಡೀತಾ ಇರುವ ವಾತ್ಸಲ್ಯ ಯೋಜನೆ ಅಸಹಾಯಕರಿಗೆ ಆಶ್ರಯ ಒದಗಿಸುವ ಮಹತ್ವದ ಕಾರ್ಯವಾಗಿದೆ ಎಂದಿದ್ದಾರೆ. ಯೋಜನೆ ಅಡಿ ಈಗಾಗಲೇ ಸುಮಾರು 1000ಕ್ಕೂ ಹೆಚ್ಚು ಮನೆಯನ್ನ ನಿರ್ಮಿಸಲಾಗಿದ್ದು ದೇವದುರ್ಗ ತಾಲೂಕಿನಲ್ಲಿ 48 ಫಲಾನುಭವಿಗಳು ಇದ್ದಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ನಿರ್ದೇಶಕರು ಆದ ರಾಘವೇಂದ್ರ ಪಟಗಾರ ಹಾಗೂ ಜಾಲಹಳ್ಳಿ ಪಿಎಸ್ಐ ವೈಶಾಲಿ ಜಡಕಿ ಅವರು ಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂಡರಗಿ ಗ್ರಾಮದ ಶಿವರಾಯ ದೇವಸ್ಥಾನದ ಪೂಜಾರಿ ನರಸಣ್ಣ ತಾತ ಆಶೀರ್ವಚನ ಕೊಟ್ಟಿದ್ದಾರೆ. ಯೋಜನಾಧಿಕಾರಿ ವೇಣುಗೋಪಾಲ್, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಶರಣು ಹುಣಸಗಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಯ್ಯ ಸೇರಿ ಗಣ್ಯರ ಸಮ್ಮುಖದಲ್ಲಿ ಮನೆ ಹಸ್ತಾಂತರ ಜರುಗಿದೆ. ಇನ್ನು ಗ್ರಾಮಸ್ಥರು ಮಾತನಾಡಿ, ಧರ್ಮಸ್ಥಳ ಮಿನಿ ಸರ್ಕಾರದಂತೆ ಸಮಾಜಮುಖಿ ಸೇವೆಗಳನ್ನು ನಿರಂತರವಾಗಿ ಮಾಡುತ್ತಿರುವುದನ್ನು ಶ್ಲಾಘಿಸಿದರು. ನಾವು ಟೀಚರ್ಸ್ಗಳನ್ನು ಕೊಟ್ಟಿದ್ದರೆ ಅದು ಇದೇ ದೇವದುರ್ಗ ಅಂತ ಹೇಳಿಕ್ಕೆ ನನಗೆ ಬಹಳ 25 ಹೆಚ್ಚು ಶಾಲೆಗಳಿಗೆ ನಾವು ಟೀಚರ್ಸ್ಗಳನ್ನು ಇಲ್ಲಿ ನಾವು ಕೊಟ್ಟಿದ್ದೇವೆ. ಅವರಿಗೆ ತಿಂಗಳ ಸಂಬಳ, ಗೌರವಧನ ಎಲ್ಲ ನಾವು ಕೊಡುವಂಥದ್ದು. ಕಾರಣ ಏನು ಗೊತ್ತಾ, ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗುವಂಥದ್ದು, ಅಲ್ಲಿ ಟೀಚರ್ಸ್ಗಳ ಕೊರತೆ ಇದ್ದರೆ ಮಕ್ಕಳಿಗೆ ಶಿಕ್ಷಣ ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ವ್ಯವಸ್ಥೆಯನ್ನು ಮಾಡ್ತೇವೆ. ಜೊತೆಗೆ ದೇವಸ್ಥಾನಗಳ ಪುನರ್ ನಿರ್ಮಾಣದ ಸಂದರ್ಭದಲ್ಲಿ ಸಹಾಯವನ್ನು ಮಾಡುವಂಥದ್ದು, ಕುಡಿಯುವ ನೀರಿನ ಘಟಕ, ಇಲ್ಲೆಲ್ಲ ಕ್ಲೋರೈಡ್ ಅಂಶ ಇರ್ತಕ್ಕಂಥ ಒಂದು ಸಮಸ್ಯೆ ಇದೆ. ಯಾರಾದರೂ ಪಂಚಾಯತ್ನವರು ಸ್ವಲ್ಪ ಒಂದು 10.15 ಒಂದು ಬಿಲ್ಡಿಂಗ್ ಮತ್ತು ಜಾಗ ಕೊಟ್ಟರೆ ನಾವು ಅಲ್ಲಿ ಶುದ್ಧ ಗಂಗಾ ಘಟಕವನ್ನು ಕೂಡ, ಕುಡಿಯುವ ನೀರಿನ ಘಟಕವನ್ನು ಮಾಡುವಂಥ ಕೆಲಸಗಳು ಇವತ್ತು ನಡೀತಾ ಇದೆ. ಹೀಗೆ ಅನೇಕ ಕೆಲಸಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇವತ್ತು ನಾವು ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಕನಸು ಒಂದೇ, ಭಕ್ತಾದಿಗಳಾಗಿ ಧರ್ಮಸ್ಥಳಕ್ಕೆ ಬಂದಾಗ ಒಂದಷ್ಟು ಕಷ್ಟದ ದುಡ್ಡನ್ನು ಮಂಜುನಾಥ ಸ್ವಾಮಿಯ ಹುಂಡಿಗೆ ಹಾಕ್ತಾರೆ. ಇದು ರೈತರ, ಮಹಿಳೆಯರ ಕಣ್ಣೀರಿನ ದುಡ್ಡು. ಆ ಕಣ್ಣೀರಿನ ಹಣವನ್ನು ಮತ್ತೆ ಅವರ ಕಣ್ಣೀರು ಒರೆಸಲಿಕ್ಕಾಗಿ ನಾನು ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೈತರಿಗೆ, ಜನರಿಗೆ ನಾನು ಕೊಡ್ತಾ ಇದ್ದೇನೆ ಅಂತೇಳಿ ಅವರು ಒಂದು ಪ್ರತಿಜ್ಞೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟಿದ್ದಾರೆ. ಮುಖ್ಯ ವಿಷಯಕ್ಕೆ ಬರುವುದಾದರೆ, ರೇಣುಕಮ್ಮ ಇವತ್ತು ಬಹಳ ನಿರ್ಗತಿಕರು. ಅವರಿಗೆ ಇವತ್ತು ಒಂದು ಸಣ್ಣ ಶೆಡ್ಡಲ್ಲಿ ಇವತ್ತು ಅವರು ಇಬ್ಬರು ಮಕ್ಕಳೊಂದಿಗೆ, ಒಬ್ಬರು 8ನೇ ಕ್ಲಾಸ್, ಒಬ್ಬರು 7ನೇ ಕ್ಲಾಸ್ ಬೆಳೆಯುವಂಥ ಮಕ್ಕಳು, ಒಂದು ಸಣ್ಣ ಶೆಡ್ಡಲ್ಲಿ ಅವರು ಇವತ್ತು ಮಲಗ್ತಾ ಇದ್ರು. ಬಹುಶಃ ಮಳೆಗಾಲದಲ್ಲಿ ಹಾವುಗಳು ಬರ್ಬೋದು, ಚೇಳುಗಳು ಬರ್ಬೋದು, ಏನು ಬೇಕಾದರೂ ಆಗ್ಬೋದು, ಅಥವಾ ಕುಸಿದು ಬೀಳ್ಬೋದು. ಅಂಥ ಒಂದು ಕಷ್ಟದಲ್ಲಿ ಅವರು ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತೃಶ್ರೀ ಅಮ್ಮನವರು, ವೀರೇಂದ್ರ ಹೆಗ್ಗಡೆಜಿಯವರ ಧರ್ಮಪತ್ನಿ, ಬಹುಶಃ ಅವರು ಶಿವಪಾರ್ವತಿಯಾಗಿ ಇವತ್ತು ಧರ್ಮಸ್ಥಳದಲ್ಲಿದ್ದಾರೆ. ಅವರು ಮಾಶಾಸನ ಕೊಡುವಂಥ ಕುಟುಂಬಗಳು ಹೇಗಿದೆ ಅಂತೇಳಿ ಕೊಂಡು ಅವರು ಅಧ್ಯಯನ ಮಾಡುವಾಗ ಇಂಥ ಶೆಡ್ ಹಾಕಿದಂಥ ಕುಟುಂಬಗಳನ್ನು ಅವರು ನೋಡ್ತಾರೆ. ನಮ್ಮಲ್ಲಿ ಪ್ರಶ್ನೆ ಮಾಡ್ತಾರೆ, ನೀನು 1,000 ರೂಪಾಯಿ ಕ್ಷೇತ್ರದಿಂದ ಒದಗಿಸಿ, ಆದರೆ ಅವರ ಮನೆಯ ಕಷ್ಟ, ಅವರ ಪರಿಸ್ಥಿತಿಯನ್ನು ನೀನು ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತೇಳಿ ನಮಗೆ ಅಮ್ಮನವರು ಹೇಳಿದರು. ಬಹುಶಃ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಕೆಲವರಿಗೆ ತೀರಾ ಅನಿವಾರ್ಯತೆ ಇದ್ದವರಿಗೆ ಯಾವುದಾದ್ರೂ ಒಂದು ಜಾಗ ಅವ್ರದ್ದೇ ಇದ್ದರೆ, ಅಥವಾ ಯಾರಾದರೂ ದಾನ ಮಾಡೋದಿದ್ದರೆ, 1 ಲಕ್ಷದಿಂದ 2 ಲಕ್ಷದವರೆಗಿನ ಒಂದು ಒಳ್ಳೆಯ ಮನೆಯನ್ನು ಮಾಡಿ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ನಾವು ಧರ್ಮಸ್ಥಳ ಕ್ಷೇತ್ರದಿಂದ ನಿರ್ಮಾಣವನ್ನು ಮಾಡಿ ನಿರ್ಗತಿಕರಿಗೆ ನಾವು ಕೊಟ್ಟಿದ್ದೇವೆ. ನಾವು ಅವರ ಕೊನೆಯ ಉಸಿರಿರುವ ತನಕವೂ ಕೂಡ, ಅವರಿಗೆ ಬಂಧು ಬಳಗ ಯಾರು ಇಲ್ಲದೇ ಇರಬಹುದು, ಅವರ ಕೊನೆಯ ಉಸಿರಿರುವ ತನಕವೂ ಕೂಡ ಧರ್ಮಸ್ಥಳ ಮತ್ತು ಅಲ್ಲಿಯ ಕಾರ್ಯಕರ್ತರು ಮತ್ತು ಅಲ್ಲಿ ಕ್ಷೇತ್ರ ಮಂಜುನಾಥ ಸ್ವಾಮಿ ಆ ಕುಟುಂಬದ ಜೊತೆಗೆ ನಾವು ಇದ್ದೇವೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೋಸ್ಕರ ಇಂಥೊಂದು ಪ್ರಾಮಾಣಿಕವಾದಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ತಾಯಂದಿರು ಮತ್ತು ಮಹನೀಯರು ಇವತ್ತು ಬಂದಿದ್ದೀವಿ. ನೀವೆಲ್ಲರೂ ಧರ್ಮಸ್ಥಳಕ್ಕೆ ಹೋಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ನಾನು ಹೋದಾಗ ಎಷ್ಟೋ ದುಡ್ಡನ್ನು ಮಂಜುನಾಥ ಸ್ವಾಮಿಗೆ ಇವತ್ತು ಹಾಕಿದ್ದೀರಿ. ಆ ದುಡ್ಡು ಸಾಮಾನ್ಯವಾದದ್ದಲ್ಲ, ನಿಮ್ಮ ಕಣ್ಣೀರಿನ ಕಷ್ಟದ ದುಡ್ಡು. ಆ ಕಷ್ಟದ ದುಡ್ಡು, ಕಣ್ಣೀರಿನ ದುಡ್ಡು ನಿಮ್ಮ ಊರಿಗೆ ವಾಪಸ್ ಕಣ್ಣೀರು ಒರೆಸಲಿಕ್ಕಾಗಿ ಬರ್ತಾ ಇದೆ. ಅದು ಒಂದು ಉದಾಹರಣೆ. ಈ ರೇಣುಕಮ್ಮನ ಈ ಮನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಹಾಗಾಗಿ ಧರ್ಮಸ್ಥಳಕ್ಕೆ ಏನಾದರೂ ನೀವು ಭಕ್ತಾದಿಗಳು ಹಾಕಿದಂಥ ಕಾಣಿಕೆ ಅದು ಎಲ್ಲಿಯೂ ಕುಟುಂಬಕ್ಕೆ, ಪೂಜ್ಯರ ಕುಟುಂಬಕ್ಕೆ ಹೋಗುವುದಿಲ್ಲ, ನಿಮ್ಮ ಪುನಃ ಕುಟುಂಬಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇಂಥ ಸಾವಿರಾರು ಕೆಲಸಗಳು ಧರ್ಮಸ್ಥಳ ಕ್ಷೇತ್ರದಿಂದ ಪ್ರತಿಫಲಾಪೇಕ್ಷೆ ಇಲ್ಲ. ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರು ಎಲೆಕ್ಷನ್ಗೆ ನಿಲ್ಲುವುದಿಲ್ಲ, ಅಥವಾ ನಿಮ್ಮಿಂದ ಯಾವುದೇ ರೀತಿಯ ಕಪ್ಪ ಕಾಣಿಕೆಯನ್ನು ಅವರು ನಿರೀಕ್ಷೆ ಮಾಡುವುದಿಲ್ಲ. ನೀವೇನಾದರೂ ಕೊಡಬೇಕು ಅಂತೇಳಿ ಕೂಡ ಅಂತಹ ಯಾವುದೇ ಅವರ ಚಿಂತನೆಗಳಿಲ್ಲ. ಅವರ ಉದ್ದೇಶ ಇಷ್ಟೇ, ಸ್ವಾಮಿಯ ಸೇವೆಯನ್ನು ಮಾಡಬೇಕು. ಸ್ವಾಮಿಯ ಸೇವೆಯನ್ನು ಮಾಡುವುದಂದ್ರೆ ಏನು? ಯಾರು ಕಷ್ಟದಲ್ಲಿದ್ದಾರೆ, ಯಾರು ಅಸಹಾಯಕರಿದ್ದಾರೆ, ಯಾರು ಇವತ್ತು ದುರ್ಬಲರಿದ್ದಾರೆ, ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದರೆ ಅದು ದೇವರ ಸೇವೆಯನ್ನು ಮಾಡಿದ ಹಾಗೆ ಅನ್ನುವಂಥದ್ದನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆಜಿ ದಂಪತಿಗಳು ಮತ್ತು ಅವರ ಕುಟುಂಬ ಇವತ್ತು ಭಾವಿಸಿಕೊಂಡು ಬಂದು ಮತ್ತು ಅದೇ ರೀತಿ ನಡ್ಕೊಂಡಿದ್ದ ಕಾರಣ ಇವತ್ತು ರಾಜ್ಯದ ಅನೇಕ ಕುಟುಂಬಗಳು ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ಬದಲಾವಣೆ ಆಗಿದೆ. ಬಹುಶಃ ನೀವೆಲ್ಲರೂ ಇನ್ನೂ ಸಹಕಾರ ಕೊಟ್ಟರೆ
ನನಗೆ ಮಾಹಿತಿ ಬಂತು, ಸ್ವಲ್ಪ ಇಲ್ಲಿ ಸ್ವಸಹಾಯ ಸಂಘದ ನಿರ್ವಹಣೆಗಳು ಸ್ವಲ್ಪ ವ್ಯತ್ಯಾಸ ಆಗ್ತಾ ಉಂಟು, ಕೊಟ್ಟಂಥ ಸಾಲಗಳನ್ನು ಸ್ವಲ್ಪ ಸರಿಯಾಗಿ ಪಾವತಿ ಮಾಡದೇ ಇರುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ನಾನು ಇವತ್ತು ಹೇಳುವಂಥದ್ದು ಇಷ್ಟೇ, ಯಾರು ಮಾಡಿದ್ದೀರಿ ಯಾರು ಮಾಡಿಲ್ಲ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುದಿಲ್ಲ, ಅದು ನಮಗೆಲ್ಲರಿಗೂ ಸಿಗತ್ತೆ. ಬಟ್ ನಮ್ಮ ಉದ್ದೇಶ ಇಷ್ಟೇ, ನಾವು ಬಿಸ್ನೆಸ್ ಮಾಡಲಿಕ್ಕಾಗಿ ಇಲ್ಲಿ ಬಂದದ್ದಲ್ಲ, ನಮಗೆ ಅದರ ಅವಶ್ಯಕತೆಯೂ ಇಲ್ಲ. ಇಲ್ಲಿ ದುಡ್ಡು ಮಾಡಿಕೊಂಡು ಇಲ್ಲಿಂದ ಹೋಗಬೇಕು ಅನ್ನುವಂಥದ್ದು ಯಾವುದೇ ಉದ್ದೇಶ ಆಗಲಿ ಅಥವಾ ಸ್ವಾರ್ಥ ಆಗಲಿ ನಮಗಿಲ್ಲ, ಅದರ ಅವಶ್ಯಕತೆಯೂ ಕೂಡ ಇಲ್ಲ. ನಾವು ನಮ್ಮನ್ನು ಪೂಜ್ಯರು ಇವತ್ತು ಕಲಿಸಿಕೊಟ್ಟಿದ್ದಾರೆ ಅಂತಾದರೆ ಒಂದಷ್ಟು ಕುಟುಂಬಗಳು ಇವತ್ತು ಕಷ್ಟದಲ್ಲಿದ್ದಾರೆ, ಅವರಿಗೆ ಒಂದಷ್ಟು ಕನಸುಗಳಿದೆ, ನೂರಾರು ಕನಸುಗಳಿದೆ. ಆ ಕನಸುಗಳನ್ನು ನನಸು ಮಾಡಲಿಕ್ಕೋಸ್ಕರ ನಮ್ಮ ಈ ಯೋಜನೆ, ಆ ಯೋಜನೆ ಸಾಕಾರ ಆಗಬೇಕು ಅಂತಾದರೆ ನಮ್ಮ ಪ್ರಾಮಾಣಿಕತೆಯೊಂದಿಗೆ. ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಅಶ್ವಿನಿ ಸ್ವಾಗತ ಮಾಡಿದ್ರು. ವಲಯ ಮೇಲ್ವಿಚಾರಕರು ಆದ ಭರತ್ ಕುಮಾರ್ ಧನ್ಯವಾದಗಳನ್ನು ಅರ್ಪಿಸಿದರು. ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.